ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಂದು ಭಾಗ್ಯ ಅವರ ತಂದೆ ತಾಯಿ ಇಬ್ಬರು ಕೂಡ ಭಾಗ್ಯ ಮನೆಗೆ ಬಂದಿರ್ತಾರೆ. ಆಗ ಭಾಗ್ಯ ಅವ್ರ ತಂದೆ ಕೇಳ್ತಾರೆ, ಏನಮ್ಮ ಭಾಗ್ಯ ನಮ್ಮನ್ನು ಇಷ್ಟು ಬೇಗ ಬರೋಕ್ಕೆ ಹೇಳಿದೆಯಲ್ಲ, ಏನು ವಿಚಾರ ಅಂತ ಕೇಳ್ತಾರೆ. ಮದುವೆ ವಿಚಾರ ಆಗಿದ್ದರೆ ಮಾತಾಡೋದು ಬೇಡ, ಬೇರೆ ವಿಚಾರ ಆಗಿದ್ದರೆ ಮಾತಾಡೋಣ ಅಂತ ಅಂತಾರೆ. ಅದಕ್ಕೆ ಭಾಗ್ಯ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾನು ಮದುವೆ ಬಗ್ಗೆ ಮಾತಾಡೋಕ್ಕಂತಲೇ ನಿಮ್ಮನ್ನು ಕರೆದಿರೋದು ಅಂತ ಅಂತಾರೆ. ಹಾಗಿದ್ದರೆ ನಾನು ಹೊರಡ್ತೀನಮ್ಮ ಭಾಗ್ಯ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕೇಳ್ತಾರೆ. ಅದಕ್ಕಿಲ್ಲ, ನಾನು ಅಂಗಡಿ ಓಪನ್ ಮಾಡಬೇಕು, ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಅವ್ರು ಕೇಳ್ತಾರೆ, ಅಂಗಡಿನ ಯಾಕಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಯಾಕೆ ಅಂತಂದರೆ ಅಂಗಡಿ ಓಪನ್ ಮಾಡಿಲ್ಲ ಅಂತಂದರೆ ಊಟ ಮಾಡೋದು ಹೇಗಮ್ಮ, ನಿಮ್ಮ ಅಮ್ಮನ ಮತ್ತು ಪೂಜನ ನೋಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾರೆ. ಅದು ಭಾಗ್ಯ ಅವರು, ಅಪ್ಪ ಪೂಜೆ ಮತ್ತು ಅಮ್ಮನ ಯಾಕೆ ನೋಡ್ಕೋಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ತಂದೆ, ಭಾಗ್ಯ ಯಾಕೆ ಈ ಥರ ಕೇಳ್ತಾ ಇದೆಯಾ ಅಂತ ಕೇಳ್ತಾರೆ. ನನ್ನ ಜವಾಬ್ದಾರಿ ಅಲ್ವಾ ಅಮ್ಮ ಅದು ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಅಪ್ಪ ಇಷ್ಟು ಚೆನ್ನಾಗಿ ನಿಮ್ಮ ಜವಾಬ್ದಾರಿನ ನೆನಪಿಟ್ಕೊಂಡಿದ್ದೀರಾ ನೀವು, ಪೂಜಾ ವಿಷಯದಲ್ಲಿ ಯಾಕಪ್ಪ ನಿಮ್ಮ ಜವಾಬ್ದಾರಿನ ಮರಿತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ತಂದೆ, ನಾನು ಜವಾಬ್ದಾರಿ ಮರ್ತಿದ್ದೀನ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ತಂದೆ, ಭಾಗ್ಯ ನಿನ್ನೆನೇ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ಆ ಮನೇಲಿ ಕೆಲವು ಜನರಿಂದ ಪೂಜೆ ನೆಮ್ಮದಿಯಾಗಿರೋಕ್ಕಿರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುನಂದ್ ಅವರು ಅಲ್ಲರಿ ಅಂತ ಹೇಳಕ್ಕೆ ಬರ್ತಾರೆ. ಅಷ್ಟರಲ್ಲಿ ಭಾಗ್ಯ ತಡೆದು, ಅಮ್ಮ ಇವತ್ತು ಒಂದು ದಿನ ನನ್ನ ಮಾತಾಡೋಕ್ಕೆ ಬಿಡು ಅಂತ ಕೇಳ್ಕೊತಾಳೆ. ಆನಂತರ ಭಾಗ್ಯ ಅವರು ತಂದೆ ಹತ್ರ, ಅಪ್ಪ ಇಲ್ಲಿ ಇರೋ ಒಂದಷ್ಟು ಜನ ಬೇಕಾದರೂ ಮಾಡ್ಬೋದು, ಆದರೆ ನಮ್ಮ ಕಿಶನ್ ನನ್ನ ಪೂಜೆ ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಾರೆ ಅಂತ ಭಾಗ್ಯ ಹೇಳ್ತಾರೆ. ಅದಕ್ಕೆ ಅವ್ರ ತಂದೆ, ಭಾಗ್ಯ ಅವರಿಬ್ಬರು ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಾರೆ ಸರಿ ಅಂತ, ಹಾಗಂತ ದಾರೆ ಎರೆದು ಕೊಡೋಕ್ಕಾಗಲ್ಲಮ್ಮ, ಪೂಜೆ ಇನ್ನೂ ಚಿಕ್ಕ ಹುಡುಗಿ, ಒಳ್ಳೇದು ಕೆಟ್ಟದ್ದು ಅವಳಿಗೆ ಏನೂ ಗೊತ್ತಾಗೋದಿಲ್ಲ, ಅದಕ್ಕೆ ಎತ್ತವರಾಗಿ ನಾವೇ ನಿರ್ಧಾರ ತಗೋಬೇಕು ಅಂತ ಅವ್ರ ತಂದೆ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಏನಪ್ಪ ನಮ್ಮ ಪೂಜೆಗೆ ಮೆಚ್ಯೂರಿಟಿ ಇಲ್ಲ ಅಂತ ಹೇಳ್ತೀರಾ? ಅಪ್ಪ ನಿಮಗೆ ಒಂದು ವಿಷಯ ಗೊತ್ತಾ, ಈ ಮದುವೆ ಮಾತುಕತೆ ಮುಂಚೆ ಕಿಶನ್ ಪೂಜೆಗೆ ಪ್ರಪೋಸ್ ಮಾಡಿದರು. ಕಿಶನ್ಗೆ ನಮ್ಮ ಪೂಜಾ ಮೇಲೆ ಪ್ರೀತಿ ಆಗಿತ್ತು, ಅದನ್ನು ಪೂಜಾ ಹತ್ರ ಹೇಳ್ಕೊಂಡಿದ್ರು. ಆದರೆ ನಮ್ಮ ಪೂಜಾ ಏನು ಮಾಡಿದ್ಲು ಗೊತ್ತಾ, ನಾವೇ ಕಿಶನ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಮಾರನೇ ದಿನವೇ ಹೋಗಿ ಕೆಲಸಕ್ಕೆ ರಿಸೈನ್ ಮಾಡಿ ಬಂದ್ಲಪ್ಪ. ನಾಳೆ ಪ್ರೀತಿ ಪ್ರೇಮ ಅಂತ ಹೋಗಿ ಫ್ಯಾಮಿಲಿ ಮರ್ಯಾದೆ ಹಾಳಾಗಬಾರ್ದು ಅಂತ, ಅದರಿಂದ ನಾಳೆ ದಿನ ಅವಳ ಅಪ್ಪ ಅಮ್ಮನ ಹೆಸರು ಹಾಳಾಗಬಾರ್ದು ಮತ್ತು ಮನೆಯವರೆಲ್ಲ ಸಫರ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೆಲಸ ಬಿಟ್ಟು ಬಂದ್ಲಪ್ಪ. ಇಷ್ಟು ಸಾಕು ಅಲ್ವಾ ಅಪ್ಪ ನಮ್ಮ ಪೂಜಾ ಮೆಚುರಿಟಿ ಹೇಳೋದಕ್ಕೆ? ಮೆಚುರಿಟಿ ಇಲ್ಲದೆ ಇದೆಲ್ಲ ಹೇಳೋದಕ್ಕೆ ಸಾಧ್ಯನಾ ಅಪ್ಪ, ನೀವೇ ಹೇಳಿ ಅಂತ ಕೇಳ್ತಾಳೆ ಭಾಗ್ಯ. ಈ ಕಡೆ ಮೀನಾಕ್ಷಿ ಅವರು ಇದು ಮದುವೆ ಆಗಬಾರ್ದು ಅಂತ ಹೇಳಿಬಿಟ್ಟು ಉಪವಾಸ ಮಾಡ್ತಾ ಇರ್ತಾರೆ. ಅದನ್ನು ತಿಳ್ಸಕ್ಕಂತ ಮಹಿಕಾ ಅವರು ಅವ್ರ ತಂದೆ ಕಾಲ್ ಮಾಡ್ತಾರೆ, ಆದರೆ ಅವ್ರು ಕಾಲ್ ತೆಗಿಯೋದಿಲ್ಲ. ಅದನ್ನು ಮಹಿಕಾ ಅವರು ಮೀನಾಕ್ಷಿ ಅವ್ರಿಗೆ ಹೇಳ್ತಾರೆ, ಅಪ್ಪ ಕಾಲ್ ತೆಗಿತಿಲ್ಲ ಅತ್ತೆ, ದಯವಿಟ್ಟು ನೀವು ಊಟ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾಕೆಂದರೆ ಆಗಲೇ ನಾನು ಅವ್ರ ಪಿ ಅವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ಯಾವುದೋ ಒಂದು ಮೀಟಿಂಗ್ನಲ್ಲಿ ಇದ್ದಾರೆ ಅಂತ ಹೇಳಿದರು. ಸೊ ಈಗ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿರತ್ತೆ, ದಯವಿಟ್ಟು ಊಟ ಮಾಡಿ ಅಂತ ಹೇಳ್ತಾರೆ. ಅಪ್ಪ ಅವ್ರದ್ದು ಮೀಟಿಂಗ್ ಮುಗಿಯೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಪ್ಲೀಸ್ ಸ್ವಲ್ಪ ಏನಾದರೂ ತಿನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಮೀನಾಕ್ಷಿ ಅವರು, ನೋ ಮೈತಾ, ನನಗೆ ಏನಾದರೂ ಪರವಾಗಿಲ್ಲ, ಈ ಮದುವೆ ನಡಿಬಾರ್ದು ಅಂತ ಹೇಳ್ತಾರೆ. ಆಗ ಕನ್ನಿಕಾ ಅವರು, ಹೌದು ಅತ್ತೆ, ಯಾವುದೇ ಕಾರಣಕ್ಕೂ ನೀವು ಉಪವಾಸ ಬಿಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಮಹಿಕಾ ಅವರು ಕನ್ನಿಕಾ ಅವ್ರನ್ನ ಬೈತಾರೆ, ನೀನು ಏನು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿದೆಯಾ, ಇವ್ರ ಏಜ್ ಏನಂತ ಗೊತ್ತಿದೆ ತಾನೇ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದು ಗೊತ್ತಿದೆ ತಾನೇ, ನೀನೇ ಅವ್ರಿಗೆ ಊಟ ಮಾಡಿ ಅಂತ ಹೇಳೋದೇ ಬಿಟ್ಟು ಈ ಥರ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಬೈತಾರೆ. ಅದಕ್ಕೆ ಮೀನಾಕ್ಷಿ ಅವರು, ಅವ್ರು ಕನ್ನಿಕಾ ಹೇಳಲಿ ಬಿಡಲಿ, ನಾನು ಮಾಡೇ ಮಾಡ್ತೀನಿ ಅಂತಾರೆ. ಈ ಮೀನಾಕ್ಷಿ ಹಠ ಹಿಡಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಈ ವಿಷಯದಲ್ಲಿ ಹಾಗೆ ಅಂತ ಅಂತಾರೆ. ಆದಿ ವಿಷಯದಲ್ಲಿ ನಾನು ಇದೇ ಥರ ಹಠ ಹಿಡಿದಿದ್ರೆ ಆ ಥರ ಆಗ್ತಾ ಇರಲಿಲ್ಲ, ಆದರೆ ಅಣ್ಣ ಮುಖ ನೋಡಿ ಮೊಳ ಹಾಕಬಾರ್ದು ಅಂತ ಅಂದರು, ಅದಕ್ಕೆ ಸುಮ್ಮನಾದೆ. ಆದರೆ ಆಮೇಲೆ ಆದಿ ಆ ವಿಷಯದಿಂದ ಎಷ್ಟು ಕಷ್ಟಪಟ್ಟ ಅಂತ ನಾನು ನೋಡಿದ್ದೀನಿ, ಅದೇ ಕಷ್ಟ ಕಿಶನ್ ಕೂಡ ಬಡೋದಕ್ಕೆ ನಾನು ಬಿಡೋದಿಲ್ಲ ಅಂತಾರೆ. ಏನೇ ಆದರೂ ಈ ಮದುವೆ ನಡೆಯಲ್ಲ, ಅಣ್ಣ ಏನೇ ಹೇಳಿದ್ರು ಕೂಡ ಈ ಮದುವೆನ ನಾನು ನಡೆಯೋದಕ್ಕೆ ಬಿಡೋದೇ ಇಲ್ಲ, ಅಣ್ಣ ನನ್ನ ಮಾತು ಕೇಳ್ತಾನೆ ಅಂತಾರೆ. ಈ ಕಡೆ ಕಿಶನ್ ಪೂಜಾ ಅಕ್ಕನ ಹತ್ರ ಹೋದರೆ ಏನಾದರೂ ಸೊಲ್ಯೂಷನ್ ಸಿಗುತ್ತೆ ಅಂದ್ಕೊಂಡ್ರೆ ಈಗ ಅವರೇ ಮದುವೆ ನಿಲ್ಲಿಸುವ ಸೂಚನೆಯಲ್ಲಿದ್ದಾರೆ ಅಂತ ಹೇಳಿಬಿಟ್ಟು, ಎಂಗೇಜ್ಮೆಂಟ್ ಆದಾಗಿಂದ ಏನೇನೋ ಆಗ್ತಾ ಇದೆ ಅಂತ ಅವರು ಅನ್ಕೋತಾ ಇದ್ದಾರೆ. ನಾನು ತಗೊಳ್ಳೋ ಡಿಸಿಷನ್ಗೆ ನೀನು ಒಪ್ಕೋಬೇಕು ಅಂತ ಪೂಜಾ ಹತ್ರ ಹೇಳಿದ್ದಾರೆ. ಪೂಜಾ ಏನಾದರೂ ಆ ಡಿಸಿಷನ್ಗೆ ಒಪ್ಕೊಂಡ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ನೋಡಿದ್ರೆ ಅತ್ತೆ ಈಗ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಆದಿ ಅವ್ರು ಬಂದು, ಈಗ ನೀನು ಖುಷಿ ಆಯಿತಾ ಅತ್ತೆ ಸ್ಥಿತಿ ನೋಡಿ ಅಂತಾರೆ. ಅದಕ್ಕೆ ಕಿಶನ್, ನಾನೇನು ಮಾಡಿದೆ ಅಂತಾರೆ. ಅತ್ತೆ ಈ ಪರಿಸ್ಥಿತಿಗೆ ನೀನೇ ಕಾರಣ, ಅವರಿಗೆ ಏನು ಆಗಬಾರ್ದು ಅಂತ ನೀನು ಅಂದ್ಕೊಂಡ್ರೆ ಪೂಜಾನ ಮರೆತುಬಿಡು ಅಂತಾರೆ ಆದಿ. ಈ ಕಡೆ ಭಾಗ್ಯ ಅವರು ಅವ್ರ ತಂದೆ ಹತ್ರ, ಪೂಜೆ ಎಲ್ಲನೂ ಬಿಟ್ಟು ಬಂದು ನಮಗೋಸ್ಕರ ಅಪ್ಪ, ಅವಳಿಗೆ ಕೆಲಸ ಸೇರಬೇಕಿತ್ತು, ಕೈ ತುಂಬ ಸಂಪಾದನೆ ಮಾಡಬೇಕಿತ್ತು, ಅಪ್ಪ ಅಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಕನಸುಗಳಿತ್ತು. ಅದಕ್ಕೆ ಕಿಶನ್ ಇರೋ ಜಿಮ್ಗೆ ಸೇರಿದ್ಲು. ಅದೇ ಕಿಶನ್ ಪ್ರಪೋಸ್ ಮಾಡಿದ ತಕ್ಷಣ ಮನೆ ಗೌರವಕ್ಕಿಂತ ಯಾವುದು ದೊಡ್ಡದಿಲ್ಲ ಅಂತ ಕೆಲಸನ ಬಿಟ್ಟು ಬಂದ್ಲಪ್ಪ ಅಂತ ಹೇಳ್ತಾಳೆ. ಆಮೇಲೆ ನಾನು ಅತ್ತೆನೇ ಹೋಗಿ ಕಿಶನ್ನ ಚೆಕ್ ಮಾಡಿ, ಅತ್ತೆ ಹೋಗಿ ಖುದ್ದಾಗಿ ಕಿಶನ್ನ ಪರೀಕ್ಷೆ ಮಾಡಿ ಅವನು ಒಳ್ಳೆ ಹುಡುಗ ಅಂತ ಹೇಳಿದ್ದಾರೆ. ನಾವೇ ಪೂಜಾ ಹತ್ರ ಹೋಗಿ ಕಿಶನ್ ನಿನಗೆ ಮದುವೆ ಮಾಡ್ತೀವಿ ಅಂತ ಹೇಳಿದಾಗ
ಅಂದಾಗ ಅದಕ್ಕೆ ಅವಳು ಅಕ್ಕ ನೀವು ಹೇಗೆ ಹೇಳಿದ್ರೆ ಹಾಗೆ ಅಂತ ಹೇಳಿದ್ಲಪ್ಪ ನಮ್ಮ ಪೂಜಾ. ಅವಳು ಮನಸ್ಸಲ್ಲಿ ಆಸೆ ಕನಸುಗಳನ್ನು ಬರೆಸಿದ್ದು ನಾವಪ್ಪ. ಆಮೇಲೆ ಅವರಿಬ್ಬರು ಪ್ರೀತಿಸೋಕ್ಕೆ ಶುರು ಮಾಡಿದ್ದು ಅದಕ್ಕೆ ಅಲ್ಲಪ್ಪ ನಾವು ಅವರು ಎಂಗೇಜ್ಮೆಂಟ್ ಮಾಡಿದ್ದು. ಈಗ ಬಿಟ್ಟುಬಿಡು ಅಂತಂದರೆ ಹೇಗೆ ಮರಿತಾಳಪ್ಪ ಅಂತಂದರೆ ಹೇಗೆ ಯಾಕೆ ಅಂತ ಕೇಳ್ತಾಳಪ್ಪ. ಅವಳು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತಾಳೆ. ಅದಕ್ಕೆ ಅವರಪ್ಪ ಅವಳು ಕೇಳೋ ತಲೆ ಹರಟೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಆಗಲ್ಲ, ಹಾಗಂತ ಅವಳಿಗೆ ಮದುವೆ ಮಾಡೋಕ್ಕಾಗಲ್ಲ. ಕಾಮತ್ ಸರ್ ಇರೋ ಥರ ನಿಮ್ಮ ಅತ್ತೆ ಮಾವ ಕೂಡ ನಿನ್ನ ಜೊತೆ ಇದ್ದರು, ನಿನ್ನ ಗಂಡನ ನಿನ್ನ ಜೊತೆ ಇರಿಸ್ಕೊಳ್ಳೋಕ್ಕೆ ಆಯ್ತಾ ಅಂತ ಕೇಳ್ತಾರೆ. ನಿಮ್ಮ ಅತ್ತೆ ಮಾವ ತುಂಬ ಒಳ್ಳೆಯವರು, ಏನೇ ಬಂದರೂ ನಿನ್ನ ಜೊತೆ ಇದ್ದಾರೆ, ಆದರೆ ನಿನ್ನ ಗಂಡ ಜೊತೆಲೇ ಇಲ್ಲ. ಅದೇ ಥರ ಇನ್ನೊಬ್ಳು ಮಗಳ ಜೀವನ ಹಾಳಾಗೋದು ಬೇಡ ಅಂತಾರೆ ಭಾಗ್ಯ ಅಪ್ಪ. ಆಗ ಭಾಗ್ಯ ನನ್ನ ವಿಷಯದಲ್ಲಿ ಮನೆಯವರೆಲ್ಲ ನನ್ನ ಇಷ್ಟಪಟ್ಟರು, ಆದರೆ ನನ್ನ ಗಂಡ ನನ್ನ ಇಷ್ಟಪಡಲಿಲ್ಲಪ್ಪ. ಪ್ರತಿದಿನ ಪ್ರತಿ ಕ್ಷಣ ನನ್ನ ದ್ವೇಷ ಮಾಡಿದರು. ಆದರೆ ಪೂಜಾ ವಿಚಾರದಲ್ಲಿ ಹಾಗೆ ಅಲ್ಲ ಅಪ್ಪ, ಅವರಿಬ್ಬರು ತುಂಬ ಇಷ್ಟಪಡ್ತಾರೆ, ಅವರಿಬ್ಬರು ಚೆನ್ನಾಗಿರ್ತಾರೆ ಅಂತಾಳೆ. ಅದಿಲ್ಲಪ್ಪ, ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ ಅಪ್ಪ ಅಂತಾರೆ ಭಾಗ್ಯ. ಅದಕ್ಕೆ ಅವರಪ್ಪ ಇದೆಲ್ಲ ಬಾಯಿ ಮಾತಲ್ಲಿ ಹೇಳೋಕ್ಕೆ ಚಂದ ಅಂತಾರೆ. ಭಾಗ್ಯ ನಾನು ದಿನ ನೋಡ್ತಾ ಇದ್ದೀನಿ, ಪ್ರೀತಿ ಮಾಡಿ ಮದುವೆ ಆದವರೆಲ್ಲ ಡಿವೋರ್ಸ್ ತಗೋತಾ ಇದ್ದಾರೆ. ಅದಕ್ಕೆ ಭಾಗ್ಯ ಅಪ್ಪ ನೀವೇನು ಹೇಳ್ತಾ ಇದ್ದೀರಾ, ಮದುವೆ ಆದಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತ ಆದರೆ ಮದುವೆ ಆಗೋದೇ ತಪ್ಪಂತೀರಾ? ಎಷ್ಟು ಸಲ ನಿಮ್ಮ ಮಧ್ಯೆ ಅಮ್ಮ ಮಧ್ಯೆ ಜಗಳ ಆಗಿದೆಪ್ಪ, ಅದೇ ರೀತಿ ಅತ್ತೆ ಮಾವನ ಮಧ್ಯೆ ಕೂಡ ಜಗಳ ಆಗಿದೆ. ತಪ್ಪು ನಿಮ್ಮದೇ ಇದ್ದರೂ ನೀವು ಹೋಗಿ ಸಾರಿ ಕೇಳ್ತೀರಾ, ಅಮ್ಮ ತಪ್ಪಿದ್ರು ಅವ್ರು ಬಂದು ಸಾರಿ ಕೇಳ್ತಾರೆ. ಅದೇ ಥರ ಅಂಡರ್ಸ್ಟ್ಯಾಂಡಿಂಗು ಪೂಜಾ ಮತ್ತು ಕಿಶನ್ ಮಧ್ಯೆ ಇದೆ ಅಪ್ಪ. ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳಿಬಿಟ್ಟು ಪೂಜಾ ಅವರು ಅವ್ರ ಅಪ್ಪನ ಕನ್ವಿನ್ಸ್ ಮಾಡ್ತಾರೆ. ಆದರೆ ಎಷ್ಟೇ ಹೇಳಿದ್ರು ಕೂಡ ಅವ್ರ ತಂದೆ ಬಂದು ಮದುವೆಗೆ ಒಪ್ಕೊಳ್ಳೋದಿಲ್ಲ, ಆಗೋದಿಲ್ಲ. ಅದಕ್ಕೆ ಭಾಗ್ಯ ಕೇಳ್ತಾರೆ, ಅಪ್ಪ ನೀವು ಪೂಜೆಗಾಗಂತ ಮದುವೆ ಮಾಡ್ತಾನೆ ಹಾಗೆ ಇಟ್ಕೊತೀರಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಮ್ಮ ಯಾಕೆ ಹಾಗೆ ಇಟ್ಕೊತೀನಿ, ಖಂಡಿತ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ಸಂಚಿಕೆ ಬಂದು ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್.